ನಮಸ್ಕಾರ ಸ್ನೇಹಿತರೆ, ಕಥಾ ಅಂಗಳ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕೇಳಲಿರುವುದು ಭಗವದ್ಗೀತೆಯ ಉಪದೇಶಗಳು. ಮಾನವನ ಜೀವನದಲ್ಲಿ ಕರ್ತವ್ಯ, ಧರ್ಮ, ಜೀವನದ ಅರ್ಥ ಮತ್ತು ಆತ್ಮದ ಸತ್ಯ ಎನ್ನುವುದನ್ನು ತಿಳಿಸುವ ಅಮೂಲ್ಯ ಗ್ರಂಥವೇ ಭಗವದ್ಗೀತೆ. ಈ ಮಹಾನ್ ಉಪದೇಶವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನೀಡಿದನು. ಕುರುಕ್ಷೇತ್ರದ ವಿಶಾಲ ಯುದ್ಧ ಭೂಮಿಯಲ್ಲಿ ಎರಡು ಮಹಾಸೇನೆಗಳು ಒಬ್ಬರ ಎದುರು ಮತ್ತೊಬ್ಬರು ನಿಂತಿದ್ದವು. ಒಂದೆಡೆ ಪಾಂಡವರು, ಮತ್ತೊಂದೆಡೆ ಕೌರವರು. ಶಂಖನಾದಗಳು ಕೇಳಿಬಂದವು. ರಥಗಳ ಘೋಷ, ಕುದುರೆಗಳ ಓಟ, ಯೋಧರ ಉತ್ಸಾಹ ಎಲ್ಲವೂ ಯುದ್ಧಕ್ಕೆ ಸಿದ್ಧವಾಗಿದ್ದವು. ಆ ಸಮಯದಲ್ಲಿ ಅರ್ಜುನನು ತನ್ನ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಲು ಶ್ರೀಕೃಷ್ಣನಿಗೆ ಕೇಳಿದನು. ಅರ್ಜುನನು ತನ್ನ ಬಂಧುಗಳು, ಗುರುಗಳು, ಮಿತ್ರರು ಎಲ್ಲರೂ ತನ್ನ ಎದುರು ನಿಂತಿರುವುದನ್ನು ಕಂಡನು. ಭೀಷ್ಮ, ದ್ರೋಣ ಮತ್ತು ತನ್ನೆಲ್ಲ ಬಂಧುಗಳನ್ನೆಲ್ಲ ಯುದ್ಧಕ್ಕೆ ಸಿದ್ಧವಾಗಿರುವುದನ್ನು ನೋಡಿದಾಗ ಅವನ ಹೃದಯ ದುಃಖದಿಂದ ತುಂಬಿತು. ಅವನ ಕೈಗಳು ಕಂಪಿಸಿದವು, ಬಾಣಗಳು ಕೈಯಿಂದ ಬಿದ್ದವು. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ಓ ಕೃಷ್ಣ, ನನ್ನ ಸ್ವಂತ ಬಂಧುಗಳನ್ನು ಕೊಂದು ಈ ರಾಜ್ಯವನ್ನು ಪಡೆದು ನನಗೆ ಏನು ಲಾಭ? ಈ ಯುದ್ಧದಿಂದ ಕುಟುಂಬಗಳು ನಾಶವಾಗುತ್ತವೆ, ಧರ್ಮ ಹಾಳಾಗುತ್ತದೆ. ಹೀಗೆ ಅರ್ಜುನನು ದುಃಖ ಮತ್ತು ಸಂಶಯದಲ್ಲಿ ಮುಳುಗಿದನು. ಅವನು ಯುದ್ಧ ಮಾಡುವುದನ್ನು ನಿರಾಕರಿಸಿದನು. ಅರ್ಜುನನು ತನ್ನ ಧನುಸ್ಸನ್ನು ಕೆಳಗೆ ಇಟ್ಟು ರಥದಲ್ಲೇ ಕುಳಿತನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದ ಅತ್ಯಂತ ಮಹತ್ವದ ಸತ್ಯಗಳನ್ನು ಬೋಧಿಸಲು ಪ್ರಾರಂಭಿಸಿದನು. ಅವನ ಮಾತುಗಳು ಮಾನವನ ಜೀವನದ ಮಾರ್ಗದರ್ಶಕವಾಗುವ ಭಗವದ್ಗೀತೆ ಆಗಿ ಜಗತ್ತಿಗೆ ತಿಳಿಯಿತು. ಇಲ್ಲಿಂದ ಭಗವದ್ಗೀತೆಯ ಅಮೂಲ್ಯ ಉಪದೇಶಗಳು ಪ್ರಾರಂಭವಾಗುತ್ತವೆ. ಅರ್ಜುನನು ದುಃಖದಿಂದ ತುಂಬಿಕೊಂಡು ಯುದ್ಧವನ್ನು ತ್ಯಜಿಸಲು ಯೋಚಿಸುತ್ತಿದ್ದಾಗ ಶ್ರೀಕೃಷ್ಣನು ಅವನಿಗೆ ಜೀವನ ಮಹತ್ವದ ಸತ್ಯವನ್ನು ತಿಳಿಸಲು ಪ್ರಾರಂಭಿಸಿದನು. ಆತ್ಮನ ಅಮರತ್ವ. ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದರು, ಓ ಅರ್ಜುನ, ನೀನು ದುಃಖಿಸುತ್ತಿರುವುದು ನಿಜವಾಗಿ ಎಂದಿಗೂ ನಾಶವಾಗುವುದಿಲ್ಲ. ಈ ದೇಹ ಮಾತ್ರ ನಾಶವಾಗುತ್ತದೆ, ಆದರೆ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಆತ್ಮವು ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಅದು ಶಾಶ್ವತವಾದುದು, ನಿತ್ಯವಾದುದು, ಅವಿನಾಶಿಯಾದುದು. ಶ್ರೀಕೃಷ್ಣನು ಮತ್ತೊಂದು ಉದಾಹರಣೆ ನೀಡಿದನು. ಒಬ್ಬ ವ್ಯಕ್ತಿ ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಅದರಂತೆ ಮರಣವು ಅಂತ್ಯವಲ್ಲ, ಅದು ಹೊಸ ಆರಂಭ. ಆತ್ಮವನ್ನು ಅಗ್ನಿ ಸುಡಲಾರದು, ನೀರು ತೋಯಿಸಲಾರದು, ಗಾಳಿ ಒಣಗಿಸಲಾರದು. ಅದು ಎಂದಿಗೂ ಉಳಿಯುತ್ತದೆ. ಈ ಸತ್ಯವನ್ನು ತಿಳಿದವನಿಗೆ ಭಯವಿಲ್ಲ, ದುಃಖವಿಲ್ಲ. ನಂತರ ಶ್ರೀಕೃಷ್ಣನು ಕರ್ತವ್ಯದ ಮಹತ್ವವನ್ನು ವಿವರಿಸಿದನು. ಓ ಅರ್ಜುನ, ನೀನು ಒಬ್ಬ ಕ್ಷತ್ರಿಯನು. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಧರ್ಮಕ್ಕಾಗಿ ನಡೆಯುವ ಯುದ್ಧದಲ್ಲಿ ಹಿಂದೆ ಸರಿಯುವುದು ಒಬ್ಬ ಯೋಧನಿಗೆ ಯೋಗ್ಯವಲ್ಲ. ಕರ್ತವ್ಯವನ್ನು ಭಯದಿಂದ ಅಥವಾ ದುಃಖದಿಂದ ತ್ಯಜಿಸಬಾರದು. ಶ್ರೀಕೃಷ್ಣನು ಹೇಳಿದರು, ನೀನು ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸಿದರೆ ಅದು ನಿನ್ನ ಧರ್ಮ, ಕರ್ತವ್ಯವನ್ನು ತಪ್ಪಿಸಿದರೆ ಅದು ಅಧರ್ಮ. ಶ್ರೀಕೃಷ್ಣನು ಅರ್ಜುನನಿಗೆ ಮತ್ತೊಂದು ಮಹತ್ವದ ಸತ್ಯವನ್ನು ತಿಳಿಸಿದನು. ಜಯವಾಗಲಿ ಅಥವಾ ಸೋಲಾಗಲಿ ಎರಡನ್ನೂ ಸಮಾನವಾಗಿ ನೋಡು. ಲಾಭವಾಗಲಿ ಅಥವಾ ನಷ್ಟವಾಗಲಿ, ಸುಖವಾಗಲಿ ಅಥವಾ ದುಃಖವಾಗಲಿ, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸು. ಇದನ್ನೇ ಸಮತ್ವ ಭಾವ ಎಂದು ಕರೆಯುತ್ತಾರೆ. ಈ ಮನೋಭಾವದಿಂದ ಕರ್ತವ್ಯ ಮಾಡಿದರೆ ಪಾಪವು ನಿನ್ನನ್ನು ಸ್ಪರ್ಶಿಸುವುದಿಲ್ಲ. ಶ್ರೀಕೃಷ್ಣನ ಈ ಅಮೂಲ್ಯ ಮಾತುಗಳು ಅರ್ಜುನನ ಮನಸ್ಸಿನಲ್ಲಿ ಸ್ವಲ್ಪ ಧೈರ್ಯವನ್ನು ಹುಟ್ಟಿಸಿದವು. ಆತ್ಮನ ಸತ್ಯವನ್ನು ತಿಳಿದ ನಂತರ ಅವನ ದುಃಖ ಸ್ವಲ್ಪ ಕಡಿಮೆಯಾಯಿತು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಉಳಿದಿದ್ದವು. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರೀಕೃಷ್ಣನು ಮುಂದಿನ ಮಹತ್ವದ ಉಪದೇಶವನ್ನು ಕೊಡಲು ಪ್ರಾರಂಭಿಸಿದನು. ಶ್ರೀಕೃಷ್ಣನು ಹೇಳಿದರು, ಓ ಅರ್ಜುನ, ನೀನು ಯಾವ ಕಾರ್ಯವನ್ನೇ ಮಾಡಿದರೂ ಅದರ ಫಲದ ಬಗ್ಗೆ ಅತಿಯಾಗಿ ಯೋಚಿಸಬೇಡ. ನಿನ್ನ ಅಧಿಕಾರ ಕರ್ಮ ಮಾಡುವುದರ ಮೇಲೆ ಮಾತ್ರ ಇದೆ, ಆದರೆ ಅದರ ಫಲದ ಮೇಲೆ ಅಲ್ಲ. ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು, ಆದರೆ ಅದರ ಫಲದ ಬಗ್ಗೆ ಅತಿಯಾದ ಆಸೆ ಇಟ್ಟುಕೊಳ್ಳಬಾರದು. ಏಕೆಂದರೆ ಫಲದ ಬಗ್ಗೆ ಹೆಚ್ಚು ಯೋಚಿಸಿದಾಗ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಹುಟ್ಟುತ್ತದೆ. ಆದರೆ ಫಲದ ಆಸೆ ಇಲ್ಲದೆ ಕರ್ತವ್ಯ ಮಾಡಿದಾಗ ಮನಸ್ಸು ಶಾಂತವಾಗಿರುತ್ತದೆ. ಇದನ್ನೇ ನಿಷ್ಕಾಮ ಕರ್ಮ ಎಂದು ಕರೆಯುತ್ತಾರೆ. ನಂತರ
ಶ್ರೀಕೃಷ್ಣನು ಕರ್ಮಯೋಗದ ಮಹತ್ವವನ್ನು ವಿವರಿಸಿದನು. ಓ ಅರ್ಜುನ, ಈ ಜಗತ್ತಿನಲ್ಲಿ ಯಾರೂ ಕೂಡ ಕಾರ್ಯ ಮಾಡದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಯಾವುದೋ ಒಂದು ಕಾರ್ಯವನ್ನು ಮಾಡಲೇಬೇಕು. ಆದರೆ ಆ ಕಾರ್ಯವನ್ನು ಸ್ವಾರ್ಥದಿಂದ ಮಾಡದೆ ಧರ್ಮಕ್ಕಾಗಿ ಮಾಡಬೇಕು. ಶ್ರೀಕೃಷ್ಣನು ಹೇಳಿದರು, ಕರ್ತವ್ಯವನ್ನು ದೇವರಿಗೆ ಅರ್ಪಣೆ ಮಾಡಿದಂತೆ ಮಾಡು. ನೀನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಯಜ್ಞದಂತೆ ಮಾಡು. ಇದರ ಅರ್ಥವೇನೆಂದರೆ, ನಾವು ಮಾಡುವ ಕೆಲಸ ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರವಲ್ಲ, ಸಮಾಜದ ಮತ್ತು ಇತರರ ಒಳಿತಿಗಾಗಿ ಇರಬೇಕು. ಶ್ರೀಕೃಷ್ಣನು ಮನಸ್ಸಿನ ಬಗ್ಗೆ ಮತ್ತೊಂದು ಮಹತ್ವದ ಸತ್ಯವನ್ನು ಹೇಳಿದರು. ವಿಷಯಗಳ ಬಗ್ಗೆ ಅತಿಯಾದ ಆಸೆ ಹುಟ್ಟಿದಾಗ ಆ ಆಸೆಯಿಂದ ಕ್ರೋಧ ಹುಟ್ಟುತ್ತದೆ. ಕ್ರೋಧದಿಂದ ಮೋಹ ಉಂಟಾಗುತ್ತದೆ. ಮೋಹದಿಂದ ಸ್ಮರಣೆ ನಾಶವಾಗುತ್ತದೆ. ಸ್ಮರಣೆ ನಾಶವಾದಾಗ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮಾನವನ ಪತನ ಖಚಿತವಾಗುತ್ತದೆ. ಅದರಂತೆ ಆಸೆಗಳನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ಫಲದ ಆಸೆಯಿಲ್ಲದೆ ಕರ್ತವ್ಯ ಮಾಡಿದಾಗ ಮನಸ್ಸು ಶಾಂತವಾಗುತ್ತದೆ. ಶಾಂತ ಮನಸ್ಸು ಮಾನವನಿಗೆ ಸ್ಪಷ್ಟವಾದ ಚಿಂತನೆ ನೀಡುತ್ತದೆ. ಅಂತಹ ವ್ಯಕ್ತಿ ಯಾವುದೇ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರುತ್ತಾನೆ. ಅವನು ಜಯದಲ್ಲೂ ಅಹಂಕಾರ ಪಡುವುದಿಲ್ಲ, ಸೋಲಲ್ಲೂ ದುಃಖ ಪಡುವುದಿಲ್ಲ. ಅವನ ಜೀವನ ಸಮತೋಲನದಿಂದ ನಡೆಯುತ್ತದೆ. ಶ್ರೀಕೃಷ್ಣನ ಈ ಅಮೂಲ್ಯ ಉಪದೇಶಗಳು ಅರ್ಜುನನ ಮನಸ್ಸಿನಲ್ಲಿ ಹೊಸ ಅರಿವನ್ನು ತಂದವು. ಅವನಿಗೆ ಕರ್ತವ್ಯದ ನಿಜವಾದ ಅರ್ಥ ತಿಳಿಯತೊಡಗಿತು. ಆದರೆ ಇನ್ನೂ ಒಂದು ಮಹತ್ವದ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಉಳಿದಿತ್ತು. ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು? ಧ್ಯಾನ ಎಂದರೇನು? ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರೀಕೃಷ್ಣನು ಮುಂದಿನ ಉಪದೇಶವನ್ನು ಕೊಡಲು ಪ್ರಾರಂಭಿಸಿದನು. ಅವನ ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಧ್ಯಾನಯೋಗದ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸಿದನು. ಶ್ರೀಕೃಷ್ಣನು ಹೇಳಿದರು, ಓ ಅರ್ಜುನ, ಮನಸ್ಸು ಅತ್ಯಂತ ಚಂಚಲವಾದುದು. ಅದು ಗಾಳಿಯಂತೆ ಚಲಿಸುತ್ತದೆ. ಒಂದು ಕ್ಷಣವೂ ಸ್ಥಿರವಾಗಿರುವುದಿಲ್ಲ. ಆದರೆ ಅಭ್ಯಾಸ ಮತ್ತು ವೈರಾಗ್ಯ ಇವುಗಳ ಮೂಲಕ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯ. ಧ್ಯಾನ ಎಂದರೆ ಮನಸ್ಸನ್ನು ಒಂದು ವಿಷಯದ ಮೇಲೆ ಸ್ಥಿರವಾಗಿ ಕೇಂದ್ರೀಕರಿಸುವುದು. ಪ್ರತಿಯೊಬ್ಬರೂ ಶಾಂತವಾದ ಸ್ಥಳದಲ್ಲಿ ಕುಳಿತು ತಮ್ಮ ಮನಸ್ಸನ್ನು ಒಂದು ದಿಕ್ಕಿನಲ್ಲಿ ಕೇಂದ್ರೀಕರಿಸಬೇಕು. ಅಂತಹ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ, ಸ್ಥಿರವಾಗುತ್ತದೆ. ಶ್ರೀಕೃಷ್ಣನು ಮನಸ್ಸಿನ ಸ್ವಭಾವವನ್ನು ವಿವರಿಸಿದನು. ಮನಸ್ಸು ನಮ್ಮ ಸ್ನೇಹಿತನಾಗಬಹುದು ಅಥವಾ ನಮ್ಮ ಶತ್ರುವೂ ಆಗಬಹುದು. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರಿಗೆ ಮನಸ್ಸು ಸ್ನೇಹಿತನಾಗುತ್ತದೆ. ಆದರೆ ಯಾರು ಮನಸ್ಸಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೋ ಅವರಿಗೆ ಮನಸ್ಸೇ ಶತ್ರುವಾಗುತ್ತದೆ. ಅದರಂತೆ ಮನಸ್ಸನ್ನು ಸರಿಯಾದ ದಾರಿಗೆ ನಡೆಸುವುದು ಅತ್ಯಂತ ಮುಖ್ಯ. ಧ್ಯಾನ ಮಾಡುವ ವ್ಯಕ್ತಿ ತಮ್ಮ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಬೇಕು. ಅತಿಯಾಗಿ ತಿನ್ನುವುದು ಅಥವಾ ಅತಿಯಾಗಿ ಉಪವಾಸ ಮಾಡುವುದು ಸರಿಯಲ್ಲ. ಅತಿಯಾಗಿ ನಿದ್ರೆ ಮಾಡುವುದು ಅಥವಾ ನಿದ್ರೆ ಮಾಡದೇ ಇರುವುದೂ ಸರಿಯಲ್ಲ. ಶ್ರೀಕೃಷ್ಣನು ಹೇಳಿದರು, ಯಾರು ತಮ್ಮ ಆಹಾರ, ನಿದ್ರೆ ಮತ್ತು ಕಾರ್ಯಗಳಲ್ಲಿ ಸಮತೋಲನವನ್ನು ಕಾಪಾಡುತ್ತಾರೋ ಅವರಿಗೆ ಧ್ಯಾನ ಯಶಸ್ವಿಯಾಗುತ್ತದೆ. ಇದರಿಂದ ದೇಹವು ಮನಸ್ಸು ಆರೋಗ್ಯಕರವಾಗಿರುತ್ತದೆ. ಧ್ಯಾನ ಮಾಡುವ ವ್ಯಕ್ತಿ ತಮ್ಮ ಮನಸ್ಸಿನಲ್ಲಿ ಅಪಾರವಾದ ಶಾಂತಿ ಅನುಭವಿಸುತ್ತಾನೆ. ಅವನ ಮನಸ್ಸು ಹೊರಗಿನ ಪರಿಸ್ಥಿತಿಗಳಿಂದ ಅಲೆಯುವುದಿಲ್ಲ. ಸುಖದಲ್ಲೂ ಅವನು ಸ್ಥಿರವಾಗಿರುತ್ತಾನೆ, ದುಃಖದಲ್ಲೂ ಅವನು ಸ್ಥಿರವಾಗಿರುತ್ತಾನೆ. ಅವನ ಮನಸ್ಸು ದೀಪದ ಜ್ವಾಲೆಯಂತೆ ಗಾಳಿ ಇಲ್ಲದ ಸ್ಥಳದಲ್ಲಿ ಸ್ಥಿರವಾಗಿರುತ್ತದೆ. ಇಂತಹ ವ್ಯಕ್ತಿಗೆ ಜೀವನದಲ್ಲಿ ನಿಜವಾದ ಸಂತೋಷ ಸಿಗುತ್ತದೆ. ಅರ್ಜುನನ ಮತ್ತೊಂದು ಪ್ರಶ್ನೆ. ಶ್ರೀಕೃಷ್ಣನ ಧ್ಯಾನ ಯೋಗದ ಉಪದೇಶವನ್ನು ಕೇಳಿದ ನಂತರ ಅರ್ಜುನನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ಓ ಕೃಷ್ಣ, ಧ್ಯಾನ ಮಾಡುವ ವ್ಯಕ್ತಿ ಮಧ್ಯದಲ್ಲಿ ವಿಫಲನಾದರೆ ಅವನಿಗೆ ಏನಾಗುತ್ತದೆ? ಅವನ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಭಕ್ತಿ ಮತ್ತು ಜ್ಞಾನಯೋಗದ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸಿದನು. ಧ್ಯಾನಯೋಗದ ಮಹತ್ವವನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಒಂದು ಕುತೂಹಲ ಮೂಡಿತು. ನಿನ್ನನ್ನು ಹೇಗೆ ಅರಿತುಕೊಳ್ಳಬಹುದು? ನಿನ್ನನ್ನು ಹೇಗೆ ಪೂಜಿಸಬೇಕು? ಅವನ ಈ ಪ್ರಶ್ನೆಗಾಗಿ ಶ್ರೀಕೃಷ್ಣನು ಭಕ್ತಿಯೋಗ ಮತ್ತು ಜ್ಞಾನಯೋಗದ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸಿದನು. ಶ್ರೀಕೃಷ್ಣನು ಹೇಳಿದರು, ಓ ಅರ್ಜುನ, ನನ್ನ ಮೇಲೆ ನಿಜವಾದ ಭಕ್ತಿ ಇಟ್ಟವನು ನನ್ನನ್ನು ಸುಲಭವಾಗಿ ಪಡೆಯುತ್ತಾನೆ. ಭಕ್ತಿ ಎಂದರೆ ದೇವರ ಮೇಲೆ ಪೂರ್ಣ ನಂಬಿಕೆ ಮತ್ತು ಪ್ರೀತಿ ಇಡುವುದು. ಭಕ್ತನು ಯಾವಾಗಲೂ ದೇವರನ್ನು ನೆನೆಸುತ್ತಾನೆ. ಅವನ ಮನಸ್ಸು ದೇವರ ಮೇಲೆ ಸ್ಥಿರವಾಗಿರುತ್ತದೆ. ಶ್ರೀಕೃಷ್ಣನು ಹೇಳಿದರು, ಯಾರು ನನ್ನನ್ನು ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅವರಿಗೆ ನಾನು ಸದಾ ಜೊತೆಗಿರುತ್ತೇನೆ.
ಭಕ್ತಿಯ ಮಾರ್ಗ ಸರಳವಾದುದು. ಇದು ಎಲ್ಲರಿಗೂ ಸುಲಭವಾಗಿ ಅನುಸರಿಸಬಹುದಾದ ಮಾರ್ಗ. ಭಕ್ತನು ಅಹಂಕಾರವನ್ನು ತ್ಯಜಿಸಬೇಕು. ಅವನು ದಯಾಳು, ಕ್ಷಮಾಶೀಲ ಮತ್ತು ಸಹನಶೀಲ ಆಗಿರಬೇಕು. ಇಂತಹ ಗುಣಗಳನ್ನು ಹೊಂದಿರುವ ವ್ಯಕ್ತಿಯೇ ನಿಜವಾದ ಭಕ್ತ. ನಂತರ ಶ್ರೀಕೃಷ್ಣನು ಜ್ಞಾನಯೋಗದ ಮಹತ್ವವನ್ನು ವಿವರಿಸಿದನು. ಜ್ಞಾನಯೋಗ ಎಂದರೆ ನಿಜವಾದ ಸತ್ಯವನ್ನು ಅರಿಯುವುದು. ಈ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕವಾದುದು. ದೇಹವು ತಾತ್ಕಾಲಿಕ, ಆದರೆ ಆತ್ಮ ಶಾಶ್ವತವಾದುದು. ಈ ಸತ್ಯವನ್ನು ತಿಳಿದವನೇ ಜ್ಞಾನಿ. ಜ್ಞಾನಿಯು ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡಿರುತ್ತಾನೆ. ಅವನಿಗೆ ಸುಖ ಮತ್ತು ದುಃಖ ಎರಡೂ ಸಮಾನವಾಗಿರುತ್ತವೆ. ಅವನು ಯಾವುದಕ್ಕೂ ಅತಿಯಾಗಿ ಬಂಧನ ಹೊಂದುವುದಿಲ್ಲ. ಶ್ರೀಕೃಷ್ಣನು ಹೇಳಿದರು, ಭಕ್ತಿ ಮತ್ತು ಜ್ಞಾನ ಎರಡೂ ಮಾನವನನ್ನು ತನ್ನತ್ತ ಕರೆದೊಯ್ಯುವ ಮಾರ್ಗಗಳು. ಆದರೆ ಭಕ್ತಿಯ ಮಾರ್ಗ ಅತ್ಯಂತ ಸರಳವಾದುದು. ಯಾಕೆಂದರೆ ಪ್ರತಿಯೊಬ್ಬರೂ ದೇವರ ಮೇಲೆ ಪ್ರೀತಿ ಇಡಬಹುದು. ಒಬ್ಬ ವ್ಯಕ್ತಿ ತನ್ನ ಎಲ್ಲ ಕಾರ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಅವನ ಮನಸ್ಸು ಪವಿತ್ರವಾಗುತ್ತದೆ. ಅವನು ಪಾಪಗಳಿಂದ ಮುಕ್ತನಾಗುತ್ತಾನೆ. ಶ್ರೀಕೃಷ್ಣನ ಈ ಅಮೂಲ್ಯ ಮಾತುಗಳನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನಲ್ಲಿ ದೇವರ ಮೇಲಿನ ನಂಬಿಕೆ ಹೆಚ್ಚಾಯಿತು. ಅವನ ಮನಸ್ಸು ಶಾಂತವಾಗತೊಡಗಿತು. ಆದರೆ ಇನ್ನೂ ಒಂದು ಮಹತ್ವದ ಉಪದೇಶ ಉಳಿದಿತ್ತು. ಜೀವನದ ಅಂತಿಮ ಸತ್ಯ ಮತ್ತು ಪೂರ್ಣ ಶರಣಾಗತಿ ಬಗ್ಗೆ. ಅದರ ಕುರಿತು ಶ್ರೀಕೃಷ್ಣನು ಕೊನೆಯ ಉಪದೇಶವನ್ನು ಕೊಡಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಭಗವದ್ಗೀತೆಯ ಅತ್ಯಂತ ಮಹತ್ವದ ಅಂತಿಮ ಸಾರವನ್ನು ತಿಳಿಸಲು ಪ್ರಾರಂಭಿಸಿದನು. ಶ್ರೀಕೃಷ್ಣನು ಹೇಳಿದರು, ಓ ಅರ್ಜುನ, ನಿನ್ನ ಎಲ್ಲ ಕರ್ತವ್ಯಗಳನ್ನು ನನ್ನಲ್ಲಿ ಅರ್ಪಣೆ ಮಾಡು. ನಿನ್ನ ಎಲ್ಲ ಚಿಂತೆಗಳನ್ನು ನನ್ನಲ್ಲಿ ಇಡು. ನೀನು ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗು. ಶರಣಾಗತಿ ಎಂದರೆ ನಮ್ಮ ಅಹಂಕಾರವನ್ನು ತ್ಯಜಿಸುವುದು. ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತದೆ ಎಂಬ ನಂಬಿಕೆ ಇರುವುದು. ಶ್ರೀಕೃಷ್ಣನು ಹೇಳಿದರು, ನೀನು ನನ್ನಲ್ಲಿ ಶರಣಾದರೆ ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ರಕ್ಷಿಸುತ್ತೇನೆ. ಈ ಮಾತುಗಳು ಭಗವದ್ಗೀತೆಯ ಅತ್ಯಂತ ಮಹತ್ವದ ಸಂದೇಶವಾಗಿದೆ. ಶ್ರೀಕೃಷ್ಣನು ಧರ್ಮದ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳಿದನು. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಧರ್ಮವನ್ನು ಪಾಲಿಸಬೇಕು. ಸತ್ಯ, ನ್ಯಾಯ ಮತ್ತು ಕರ್ತವ್ಯವನ್ನು ಸರಿಯಾಗಿ ಅನುಸರಿಸಿದಾಗ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಧರ್ಮವನ್ನು ಪಾಲಿಸುವುದು ಜೀವನದ ನಿಜವಾದ ಗುರಿ. ಭಗವದ್ಗೀತೆಯ ಸಂಪೂರ್ಣ ಸಾರವೇನೆಂದರೆ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲದ ಆಸೆಯನ್ನು ತ್ಯಜಿಸು, ಮನಸ್ಸನ್ನು ನಿಯಂತ್ರಿಸು, ದೇವರಲ್ಲಿ ಭಕ್ತಿ ಇಡು ಮತ್ತು ನಿನ್ನ ಜೀವನವನ್ನು ಧರ್ಮದ ಮಾರ್ಗದಲ್ಲಿ ನಡೆಸು. ಇದನ್ನೇ ಭಗವದ್ಗೀತೆಯ ಅಮೂಲ್ಯ ಸಂದೇಶವೆಂದು ಹೇಳಬಹುದು. ಶ್ರೀಕೃಷ್ಣನ ಈ ಅಮೂಲ್ಯ ಉಪದೇಶಗಳನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನ ಎಲ್ಲ ಸಂಶಯಗಳು ದೂರವಾದವು. ಅವನ ಮನಸ್ಸು ಧೈರ್ಯದಿಂದ ಮತ್ತು ನಂಬಿಕೆಯಿಂದ ತುಂಬಿತು. ಅವನು ತನ್ನ ಧನಸ್ಸನ್ನು ಮತ್ತೆ ಹಿಡಿದು ಯುದ್ಧ ಮಾಡಲು ಸಿದ್ಧನಾದನು. ಹೀಗೆ ಭಗವದ್ಗೀತೆಯ ಉಪದೇಶಗಳು ಅರ್ಜುನನ ಜೀವನವನ್ನೇ ಬದಲಿಸಿತು. ಈ ರೀತಿ ಭಗವದ್ಗೀತೆ ಮಾನವನ ಜೀವನಕ್ಕೆ ಮಾರ್ಗದರ್ಶಕವಾಗಿರುವ ಅತ್ಯಂತ ಮಹತ್ವದ ಗ್ರಂಥವಾಗಿದೆ. ನಾವು ಎಲ್ಲರೂ ಈ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿದರೆ ನಮ್ಮ ಜೀವನ ಶಾಂತಿಯುತ ಮತ್ತು ಅರ್ಥಪೂರ್ಣವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಈ ಗೀತಾಸಾರ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕಥಾ ಅಂಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.